ಆಹಾರ ತಗೊಳ್ಳೋಕೆ ನನ್ನ ಹತ್ರ ಕಾಸಿಲ್ಲ. ಪಕ್ಷಿಗಳಿಗೆ ಗೂಡುಗಳಿವೆ, ನನ್ನ ಹತ್ರ ಇದು ತಲೆ ಇಡುವಷ್ಟು, ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಜಾಗ ಇಲ್ಲ ಅಂತ ನಾವು ನೋಡಿದ್ದೀವಿ ಬೇರೆ. ಮತ್ತಾಯ 8:20 ಹೇಳಿದೆ. ಹಾರಾಡುವ ಪಕ್ಷಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯ ಕುಮಾರನಿಗೆ ತಲೆ ಇಡಿಸು ಮಲಗಷ್ಟು ಜಾಗ ಇಲ್ಲ, ಮನೆ ಇಲ್ಲ. ಪಾಪ ತನಗೆ ಮನೆ ಇಲ್ಲ, ಮಠ ಇಲ್ಲ, ಏನೂ ಇಲ್ಲ, ಆದ್ರೂ ಬದುಕಿ ತೋರಿಸಿದ್ದಾನೆ. ಮನೆ ಇಲ್ಲ ಅಂದ್ರೆ ಮರಳಿನ ಮನೆ ಇಲ್ಲ, ಯೋಸೆಫನ ಮನೆ ಇಲ್ಲ ಅಂತ ಅನ್ಕೋಬೋದು, ನೀವು ಅನ್ಬೋದು. ಅಲ್ಲೆಲ್ಲ ಚುಚ್ಚಿ ಮಾತಾಡೋರೆ ಅವ್ರ ಅಣ್ಣ ತಂದಿರಲ್ಲ. ಇವನು ಪರಿಶುದ್ಧನೇ ಆಗ್ಬಿಟ್ಟಿದ್ದಾನೆ, ನಮ್ಮ ತಾಯಿಗೆ ಇವ್ರ ಮೇಲೆ ಪ್ರೀತಿ ಜಾಸ್ತಿ, ಇವನು ಪರಿಶುದ್ಧನು ಅಂತ ಯೋಸೆಫನಿಗೆ ಹೆಂಗೆ ಅವ್ರ ಅಣ್ಣ ತಂದಿರು ಹಿಂಸೆ ಕೊಡ್ತಾ ಇದ್ರು, ಆ ರೀತಿ ಯೇಸು ಪ್ರಭುಗೂ ಕೂಡ ಹಿಂಸೆ ಇತ್ತು. ಬೈಬಲ್ ಓದಿದ್ರೆ ಅರ್ಥ ಆಗುತ್ತೆ, ಅಥವಾ ಯಾರಾದ್ರೂ ಅರ್ಥ ಮಾಡೋರು ಹೇಳಿದ್ರೆ ಅದನ್ನ ನೋಡೋದು ಕೇಳೋದು ಅರ್ಥ ಮಾಡ್ಕೊಂಡು ಅಲ್ವಾ. ಅಂದ್ರೆ ಪ್ರೇರೆ ನಿಜವಾದ ಭಕ್ತರಿಗೆ ಹಿಂಸೆ ಇದೆ ಪ್ರೇರೆ, ಸತ್ಯವಾದ ಮಾತು. ಭೋಗ ಪುರುಷನ ಕಥೆ ಏನಾಗಿದೆ ಪ್ರೇರೆ? ನೋಡಿ 22. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷಾಗಾರನು ಸತ್ತನು, ಐಶ್ವರ್ಯವಂತನು ಸತ್ತನು ಪ್ರೇರೆ. ಇಬ್ಬರು ಸತ್ತರು. ಸತ್ತ ನಂತರ ಹೋದಂಥ ಸ್ಥಳ ಯಾವುದು ಯೋಚನೆ ಮಾಡಿ. ಬದುಕಿದ್ದಾಗ ಎಲ್ಲ ಭ್ರಮೆಲಿರ್ತೀವಿ, ನಾವು ಭ್ರಮೆಲಿರ್ತೀವಿ. ಸತ್ತ ನಂತರ ಇರುವಂಥ ಸ್ಥಿತಿ ಐತಲ್ಲ, ಅದು ರಿಯಲ್ ಫ್ಯಾಕ್ಟ್. ಪ್ರಾರಂಭ ಅಲ್ಪವಾದರೂ ಅಂತ್ಯವು ಸಂಪೂರ್ಣ ಪ್ರೇರೆ, ಅದು ಸಂಪೂರ್ಣವಾದಂಥದ್ದು. ಅದು ಅವಾಗ ಗೊತ್ತಾಗುತ್ತೆ ನೀನು ಆಶೀರ್ವಾದಕ್ಕೆ ಪಾತ್ರನೋ ಶಾಪಗ್ರಸ್ತನೋ ಅಂತ. ಯಾವಾಗ ಗೊತ್ತಾಗುತ್ತೆ ಹೇಳಿ? ಸತ್ತ ನಂತರ ಗೊತ್ತಾಗುತ್ತೆ ಅದ್ರ ಪರಿಸ್ಥಿತಿ ಏನಂತ. ಬದುಕಿದಾಗ ಏನೂ ಗೊತ್ತಾಗಲ್ಲ. ಮನುಷ್ಯನು ಪ್ರಸಂಗಿನಂತ 9:3 ಏನು ಹೇಳ್ತಂದ್ರೆ, ಇದಲ್ಲದೆ ನರವಂಶದವರ ಮನಸ್ಸಿನಲ್ಲಿ ಕೆಟ್ಟತನವು ತುಂಬಿದೆ, ಅವರು ಬದುಕಿರುವ ತನಕ ಮರಳುತನವು ಅವರನ್ನು ಹಿಡಿದಿರುವುದು, ಆಮೇಲೆ ಪ್ರೇತ ಲೋಕವೇ ಗತಿ. ಬದುಕಿರುವ ತನಕ ಮರಳುತನ, ನಾನು ಹೀಗೆ ಇರ್ತೀನಿ, ನಾನು ಭೋಗಗಳನ್ನೆಲ್ಲ ಅನುಭವಿಸ್ಬೇಕು, ಅನೇಕರ ಹೆಂಡತಿಯನ್ನು ನಾನು ಅನುಭವಿಸ್ಬೇಕು, ಅನೇಕ ಆಸ್ತಿಗಳನ್ನು ಅನುಭವಿಸ್ಬೇಕು ಅಂದ್ಕೊಂಡು ಈ ಲೋಕದಲ್ಲಿ ಬಡವರನ್ನು ದಿಕ್ಕಿಲ್ಲದವರನ್ನು ಪರಾಮರಿಸದೇ ಇದ್ರೆ ಸತ್ತ ನಂತರ ಭಿಕಾರಿ ಆಗುತ್ತೇವೆ. 25ನೇ ವಚನ. ಸತ್ತ ನಂತರ ಹೋಗ್ತಾನೆ ಇರ್ತೇನೆ. ಎಲ್ಲಿ ಹೋಗಿದ ತಕ್ಷಣ ಗೊತ್ತಾಗುತ್ತೆ, ಅಬ್ರಾಹಮನನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಈತನು ಅಬ್ರಾಹಮನು, ನಂಬಿಕೆಗೆ ಮೂಲ ಪುರುಷನು. ಅಂದ್ರೆ ದೇವರ ಮಗನು ಪ್ರೇರೆ ಈತನು, ನಂಬಿಕಸ್ತನು. ಈತನು ನಮ್ಮ ಹಾಗೆ ಚರ್ಚ್ಗೆ ಹೋಗೋನೇನು, ಯೆಹೋವನನ್ನು ಆರಾಧಿಸುವನೇನು ಅಲ್ವಾ? ಹಾಗೆ ಇದೆಯಲ್ಲ ಪ್ರೇರೆ. ನೋಡಿದ ತಕ್ಷಣ, ಸತ್ತಿದ ತಕ್ಷಣ ಗೊತ್ತಾಗುತ್ತೆ. ಸತ್ತ ನಂತರ ಫುಲ್ಲು ಕ್ಲಿಯರ್ ಆಗಿ ಅರ್ಥ ಆಗ್ಬಿಡುತ್ತೆ ಫಿಲಮ್ ನಮಗೆ. ಸತ್ತ ನಂತರ ಬದುಕಿದಾಗ ಮರಳುತನವು ನಮ್ಮನ್ನು ಹಿಡಿದೈತೆ. ಸ್ಟೋರಿಗಳು ನಮ್ಗೆ ಅರ್ಥ ಆಯ್ತಾ ಇಲ್ಲ. ಸತ್ತ ನಂತರ ಫುಲ್ಲು ಸ್ಟೋರಿ ಅರ್ಥ ಆಗುತ್ತೆ ನಮಗೆ. ಭ್ರಮೆಯಲ್ಲಿದ್ದೀವಿ ನಾವು, ನಿದ್ರೆಯಲ್ಲಿದ್ದೀವಿ. ಅದಕ್ಕೆ ದೇವರ ವಾಕ್ಯಕ್ಕೆ ನಿದ್ರೆ ಮಾಡುವವರೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಹೇಳು. ಸತ್ತವನಾಗಿದ್ಯಾ ದೇವ್ರ ದೃಷ್ಟಿಯಲ್ಲಿ? ಸತ್ತವನಾಗಿದ್ಯಾ ನೋಡಿ ಪ್ರೇರೆ. ಸತ್ತವನಾದನು ಯಾರು?